ನೀವು ಹ್ಯಾಂಡ್ ಓವರ್ ಮಾಡೋ ಸೈನಿಂಗ್ ಅಥಾರಿಟಿನ ದೀಪ ತಗೊಳ್ಳೋ ಥರ ಚಿರುನು ತಗೋಬೇಕಲ್ವಾ? ಅವನು ತಗೊಳ್ಳಲ್ಲ ಅನ್ನೋ ಕಾರಣಕ್ಕೆ ಪ್ರಭಾಕರ್ ಅವರು ದೀಪಂಗೆ ಕೊಡಿ ಅಂದ್ರು ತಾನೆ, ಅದಕ್ಕೆ ತಾನೇ ಕೊಡ್ತಿರೋದು. ದೀಪಂಗೆ ನಾನು ಸರ್ಪ್ರೈಸ್ ಆಗಿ ಕೊಡ್ತಿರೋ ಸೈನಿಂಗ್ ಅಥಾರಿಟಿನ ಚಿರು ಮುಂದೆ ಅವಳು ತಗೋತಾಳಲ್ವಾ? ಖಂಡಿತ ತಗೋತಾಳೆ ಅಪ್ಪ, ಅನುಮಾನನೇ ಬೇಡ. ದೀಪಾಗೆ ನಿಮ್ಮ ಮೇಲಿರೋ ಪ್ರೀತಿ ಕಾಳಜಿ ಬಹುಶಃ ಚಿರುಗಿಲ್ಲ ಅಂದ್ರೂ ತಪ್ಪಾಗಲ್ಲ. ಯಾಕೆ ಅಂದರೆ ಅವಳು ನಿಮ್ಮನ್ನ ಅಪ್ಪನ ಥರ ನೋಡ್ತಾಳೆ. ಹಾಗಿರುವಾಗ ನೀವು ಕೊಡೋ ಈ ಜವಾಬ್ದಾರಿನ ಅವಳು ಖಂಡಿತ ತಗೋತಾಳೆ. ಹಾಗಾಗ್ಬಿಟ್ರೆ ಸಾಕಮ್ಮ, ನನಗೆಷ್ಟೋ ಸಮಾಧಾನ ಆಗುತ್ತೆ. ಅರ್ಚನಾ, ದೀಪ ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಲು ಗೊತ್ತಾ? ಹೌದು ಅಪ್ಪ, ನಾನು ಅವಳು ಫೋಟೋನ ತೆಗೆದು ಚಿರುಗ್ ತೋರ್ಸೋಣ ಅಂತ ಹೋದೆ, ಆದರೆ ಅವ್ನು ನೋಡಲೇ ಇಲ್ಲ. ದೀಪು ಮೇಲಿರೋ ಕೋಪ ಚಿರುಗ್ ಯಾವಾಗ ಕಮ್ಮಿ ಆಗುತ್ತೋ ಏನೋ ಗೊತ್ತಿಲ್ಲ. ಆದಷ್ಟು ಬೇಗ ಕಮ್ಮಿ ಆಗ್ಬೋದಮ್ಮ. ಯಾಕೆಂದ್ರೆ ಚಿರು ಮತ್ತೆ ಅವಳು ಸಪ್ರೇಟ್ ಆಗಿ ಏನೋ ಮಾತಾಡ್ತಾ ಇದ್ರು. ಹೌದಾ? ಅವರಿಬ್ರು ಏನೋ ಪರ್ಸನಲ್ ಆಗಿ ಮಾತಾಡ್ತಾ ಇದ್ರು. ಬಹುಶಃ ಅವಳು ಹಾಕಿದ ಸೀರೆನ ಚಿರುಗ್ ತೋರಿಸ್ತಿದ್ಲು ಅನ್ಸತ್ತೆ. ಇರಬಹುದು. ಒಟ್ಟಿನಲ್ಲಿ ಅವರಿಬ್ರು ಜೀವನ ಆದಷ್ಟು ಬೇಗ ಸರಿ ಹೋದ್ರೆ ನನಗಷ್ಟೇ ಸಾಕು. ನಿಮ್ಮಮ್ಮ ಈಗ ಬದುಕಿದ್ದಿದ್ರೆ ಈ ಸಂಭ್ರಮನೆಲ್ಲ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ಲು. ಏನ್ ಮಾಡೋದು, ಆ ದೇವ್ರ ಅವಳನ್ನ ನನ್ನಿಂದ ಬೇಗ ಕಿತ್ಕೊಂಡ್ಬಿಟ್ಟ. ಅಪ್ಪ, ನೀವು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ಹೆಂಡತಿಯಾಗಿ ಅವ್ರು ನಿಮ್ಮ ಜೊತೆಗೆ ಹೇಗಿಲ್ವೋ, ಅಮ್ಮನಾಗಿ ನನ್ನ ಜೊತೆಗೂ ಇಲ್ಲ ಅನ್ನೋ ದುಃಖ ನನಗೆ ಕಾಡ್ತಿದೆ ಅಪ್ಪ. ಅವ್ರ ಜಾಗದಲ್ಲಿ ನಿಮ್ಮನ್ನ ನೋಡಿ ನಾನು ಸಮಾಧಾನ ಮಾಡ್ಕೋತೀನಿ. ಪ್ರತಿದಿನ ಪ್ರತಿ ಕ್ಷಣ ಅವಳು ನನಗೆ ನೆನಪಾಗ್ತಾನೆ ಇರ್ತಾಳಮ್ಮ. ಅವಳು ನಾನು ಹೇಗೆ ಮರೀಲಿ? ಅರ್ಚನಾ, ಅವಳು ಬದುಕಿದ್ದಾಗ ನಾನು ಸತ್ರೆ ಮುತ್ತೈದಾಗಿ ಸಾಯ್ಬೇಕು ಅಂತಿದ್ಲು. ಕೊನೆಗೂ ಅವಳ ಆಸೆನ ಅವಳು ಈಡೇರಿಸ್ಕೊಂಡ್ಬಿಟ್ಟು. ಅಣ್ಣ, ಏನಾಯ್ತು? ಏನಿಲ್ಲ ಕಡೆ. ಅರ್ಚನಾ, ಏನಮ್ಮ ನೀನು ಅಣ್ಣನ ಜೊತೆ ನಿಂತ್ಕೊಂಡು ಇಲ್ಲಿ ಕಣ್ಣೀರು ಹಾಕ್ತಿದ್ಯಾ? ಇವತ್ತು ಚಿರು ರಿಸೆಪ್ಷನು, ಎಲ್ಲರೂ ಅಲ್ಲಿ ಸಂತೋಷವಾಗಿದ್ದಾರೆ. ನಾವು ಎಲ್ಲ ಅಲ್ಲೇ ಇರಬೇಕಲ್ವಾ? ಆದರೆ ನೀನು ಅಪ್ಪನ ಜೊತೆ ನಿಂತ್ಕೊಂಡು ಅಳ್ತಾ ಇದ್ರೆ ಹೇಗಮ್ಮ? ಇಲ್ಲ ಕಣ, ಯಾಕೋ ನಿಮ್ಮ ಅತ್ತಿಗೆ ನೆನಪಿಗೆ ಬಂದ್ಲು. ಆಯ್ತು, ನಡಿ ಈಗ ಹೋಗೋಣ. ಸರಿ ಅಪ್ಪ, ನೀವು ಹೋಗಿರಿ. ಚಿರೋದೀಪನ ನಾನು ಕರ್ಕೊಂಡು ಬರ್ತೀನಿ. ಆಯ್ತಾ? ಬಾಜಿ ಯಾರಮ್ಮ, ಕೂತ್ಕೋ. ಮಂಜು ಅಂತ ನನ್ನ ಫ್ರೆಂಡ. ಮಂಜು, ಇವ್ರು ಯಾರು ಅಂತ ಗೊತ್ತಾ? ಗೊತ್ತಾಗ್ಲಿಲ್ವ ಸರ್? ಏನಪ್ಪ ಫಂಕ್ಷನ್ಗೆ ಬಂದಿದ್ಯಾ, ಇವ್ರು ಯಾರು ಅಂತ ಗೊತ್ತಿಲ್ವಾ? ಹೆಣ್ಣಿನ ತಂದೆ. ಅದು ಅಲ್ಲದೆ ಸೌಂದರ್ಯ ಮೇಡಮ್ ಅವರ ಬೀಗರು. ಓ ಹೌದಾ ಸರ್, ಗೊತ್ತಾಗ್ಲಿಲ್ಲ ಸರ್, ಸಾರಿ ಸರ್. ನೀವು ಕೂತ್ಕೊಂಡು ತಗೋತಾ ಇರಿ. ಜೈರಾಮ, ಒಂದು 10 ನಿಮಿಷ ಇದ್ದೋಗು. ಸರ್, ಹಳ್ಳಿ ಜನ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಬಿಡ್ತಾರೆ ಸರ್. ಸಾರ್ ಅಷ್ಟೊಂದು ಕೇಳ್ಕೊತಿದ್ರೆ ಒಂದು ಜ್ಯೂಸ್ ಕುಡ್ಕೊಂಡು ಹೋಗಿ. ವೇಟರ್, ಜ್ಯೂಸ್ ತಗೊಂಬಾ. ತಗೋ. ಜೈರಾಮ, ಚೇರ್ಸ್. ಅದು ಎಣ್ಣೆ ಹಾಕುವಾಗ ಹೇಳೋದಲ್ವ ಸರ್? ಜೈರಾಮ, ಜ್ಯೂಸ್ ಕುಡಿಯುವಾಗ್ಲೂ ಹೇಳ್ಬೋದು. ಚೇರ್ಸ್. ಚೇರ್ಸ್.
ನರಸಿಂಹ, ದೀಪು ಎಷ್ಟು ಖುಷಿಯಾಗಿದ್ದಾಳಲ್ವಾ? ಹೌದಮ್ಮ, ತುಂಬ ಮುದ್ದ ಕಾಣ್ತಾಳೆ. ಹೌದು, ನಿಮ್ಮಪ್ಪ ಇಲ್ಲಿ ಕಾಣಿಸ್ತಾ ಇಲ್ಲ. ಗೊತ್ತಿಲ್ಲಮ್ಮ. ಶ್ರೀ, ಲತಾ, ನಮ್ಮ ಯಜಮಾನ್ರು ನೋಡಿದ್ಯಾ? ಇಲ್ಲ ಅಕ್ಕ, ಎಲ್ಲೂ ನೋಡಲೇ ಇಲ್ಲ. ಸೌಂದರ್ಯ, ನಮ್ಮ ಕಡೆಯವ್ರಿಗೆ ಬೇರೆ ಹಾಲು, ಇವ್ರ ಕಡೆಯವ್ರಿಗೆ ಬೇರೆ ಹಾಲು ಮಾಡಿದರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಅಲ್ವಾ? ಇಬ್ರು ಸೆಪ್ರೇಟ್ ಮಾಡಿಬಿಟ್ಟಿದ್ರೆ ನಾನು ಅನ್ಕೊಂಡಾಗೆಲ್ಲ ಹೇಗೆ ನಡೆಯತ್ತಣ್ಣ? ಆದರೆ ನಿನ್ನ ತಲೆಯಲ್ಲಿ ಏನಿದೆ ಅಂತ ಈಗಲೂ ಹೇಳಲ್ವಾ? ಇನ್ನೇ ನಮ್ಮ ಕಡೆಯವ್ರೆಲ್ಲರೂ ಬಂದ್ಬಿಡ್ತಾರೆ, ನಿನಗೆಲ್ಲ ಗೊತ್ತಾಗತ್ತೆ. ಬರ್ರಪ್ಪ, ಫೋಟೋ ತೆಗಿಸ್ಕೊಳ್ಳೋಣ.